ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮಗೆ ವಿರುದ್ಧವಾದ ಆಯುಧಗಳು, ತಂತ್ರ ಮಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾತನು, ನನ್ನ ಕರ್ತ ನನ್ನೊಳಗೆ ವಾಸ ಮಾಡುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 140. ಶತ್ರುಪೀಡಿತನ ಪ್ರಾರ್ಥನೆ ಅದರ ಟೈಟಲ್ ಆಗಿದ್ದರೂ ಸಹ ಲಾಸ್ಟ್ 13ನೇ ವಚನ ಹೇಳುತ್ತೆ, ಸಜ್ಜನರು ಭಜಿಸುವರು ನಿನ್ನ ಸಿರಿನಾಮವನ್ನು. ನೀತಿವಂತನು ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿಕೊಂಡು ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನು. ನೀತಿವಂತನು ವಿಶ್ವಾಸದಿಂದಲೇ ಜಯಶಾಲಿ ಆಗುತ್ತಾನೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ನೀತಿವಂತನು ವಿಶ್ವಾಸದಿಂದಲೇ ಸಜ್ಜೀವವನ್ನು ಪಡೆದುಕೊಳ್ಳುತ್ತಾನೆಂದು ನಿನ್ನೆ ಓದಿದೆವು. ಇವತ್ತು ನೀತಿವಂತನು ವಿಶ್ವಾಸದಿಂದಲೇ ಜಯಶಾಲಿ ಆಗುತ್ತಾನೆ. ವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಓಕೆ, ಯಾರಲ್ಲಿ? ನನ್ನ ನೀತಿ ಅಲ್ಲ, ನನ್ನ ಪರವಾಗಿ ಸಕಲವನ್ನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಯೇಸುವಿನ ನೀತಿಯ ಕಾರ್ಯ. ನನ್ನ ನೀತಿ ನನ್ನ ಯೇಸು, ನನ್ನ ಯೇಸು ನನ್ನ ನೀತಿಯಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಬಿಡಿಸೆನ್ನನು ಪ್ರಭು ಕೆಡುಕರಿಂದ, ಕಾಪಾಡು ನನ್ನನ್ನು ಹಿಂಸಕರಿಂದ. ಕೇಡನ್ನು ಕಲ್ಪಿಸುತ್ತಾರವರು ಮನದೊಳು ಕಲಹವೆಬ್ಬಿಸುತ್ತಾರೆ ಯಾವಾಗಲೂ. ಅವರ ಮನಸ್ಸಿನ ಆಲೋಚನೆಗಳಲ್ಲಿ ಕೆಟ್ಟದ್ದನ್ನೇ ಆಲೋಚನೆ ಮಾಡುತ್ತಾರೆ. ಯಾವಾಗಲೂ ಜಗಳ ಜಗಳ ಜಗಳ. ಕೆಲವು ಕುಟುಂಬಗಳಲ್ಲಿ, ಕೆಲವು ಕೆಲಸ ಮಾಡುವ ಸ್ಥಳಗಳಲ್ಲಿ ಆ ಜಗಳದ ದುರಾತ್ಮ ಮನುಷ್ಯರನ್ನು ಪ್ರೇರೇಪಿಸುತ್ತದೆ. ಶಾಂತವಾದ ವಾತಾವರಣ ಸಹ ವಿಪರೀತ ಕೋಪಕ್ಕೆ, ವಿಪರೀತ ಜಗಳಕ್ಕೆ ಕೊಂಡೊಯ್ದು ಬಿಡುತ್ತದೆ. ಏನದು ಸಿಲ್ಲಿ ರೀಸನ್ ಅಂತೀವಲ್ಲ, ಕಾರಣನೇ ಇಲ್ಲದೆ ಕುಟುಂಬ ಒಡೆದು ಹೋಗುವಷ್ಟರ ಮಟ್ಟಿಗೆ ಜಗಳಗಳನ್ನು ಉಂಟು ಮಾಡುತ್ತದೆ. ಅದಕ್ಕೆ ಸಂತ ಪೌಲ ಹೇಳುತ್ತಾರೆ, ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗೆ ಮಾತ್ರವಲ್ಲ, ಮನುಷ್ಯರೊಟ್ಟಿಗೆ ಮಾತ್ರವಲ್ಲ, ಅಶರೀರ ಗಣಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಅವರ ನಾಲಿಗೆಯು ಸರ್ಪದಂತೆ, ಹಾವಿನ ವಿಷ ಅವರ ತುಟಿ ಹಿಂದೆ. ಅವರ ನಾಲಿಗೆ ಸರ್ಪದಂತೆ ಅಂದ್ರೇನು? ಈ ನಮ್ಮ ಶತ್ರುವಾಗಿರುವ ಸೈತಾನ ಮನುಷ್ಯರನ್ನು ಉಪಯೋಗ ಮಾಡಿಕೊಳ್ಳುತ್ತಾನೆ. ಹೇಗೆ ಹವ್ವಳನ್ನು ವಂಚಿಸಿ ಹವ್ವಳನ್ನು ನಾಶ ಮಾಡುವುದಕ್ಕಾಗಿ ಸೈತಾನ ಹಾವಿನೊಳಗೆ ಸೇರಿಕೊಂಡು ನಾಲಿಗೆಯ ಮಾತಿನ ಮೂಲಕ, ಆ ಮಾತಿನಲ್ಲಿ ವಿಷವಿತ್ತು. ಕರೆಕ್ಟ್ ಅಲ್ವಾ? ಆ ಮಾತು ಒಳ್ಳೆಯದಾಗಿ ರುಚಿಕರವಾಗಿ ಕಂಡು ಬಂದರೂ ಆ ಮಾತಿನ ಹಿಂದೆ ಘೋರವಾದ ವಿಷ ಅಡಗಿತ್ತು. ಹವ್ವಳನ್ನು ಮರಣಕ್ಕೆ ತುತ್ತು ಮಾಡುವಂಥ ವಿಷ. ಸೊ ಇವತ್ತು ನಮ್ಮ ಮನೆಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಮಗೆ ವಿರುದ್ಧವಾಗಿ ಎದ್ದೇಳುವ ಈ ಜಗಳದ ದುರಾತ್ಮ, ಕಲಹದ ದುರಾತ್ಮ. ಮೊನ್ನೆ ಒಂದು ಸಹೋದರಿಯ ಮನೆಯಿಂದ ಫೋನ್ ಬಂತು. ಮನೆಯಲ್ಲಿ ಏನೂ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದ ಸಮಯದಲ್ಲಿ ಏನೋ ಒಂದು ಮಾತುಕತೆ ಬಂದು ಜಗಳ ಆಗಿದ್ದಕ್ಕೆ ತಾಯಿಯಾದವರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಫೋನ್ ಮಾಡ್ತಾ ಇದ್ದಾರೆ, ಸಿಸ್ಟರ್ ಮಮ್ಮಿ ಬರ್ತಾ ಇಲ್ಲ. ಅಕ್ಕ ಫೋನ್ ಮಾಡ್ತಾ ಇದ್ದಾರೆ, ಅಯ್ಯೋ ನನ್ನ ತಂಗಿ ಕಾಣಿಸ್ತಾ ಇಲ್ಲ. ನಾನು ಫೋನ್ ಮಾಡಿದೆ, ಆ ನಂಬರಿಗೆ ಸ್ವಿಚ್ ಆಫ್ ಬರ್ತಾಯಿತ್ತು. ಕೊನೆಗೆ ರಾತ್ರಿ 12:45ಗೆ ನನಗೆ ಅದರಿಂದ ರಿಪ್ಲೈ ಬಂತು. ಯಾಕೆ? ಮನೆ ಬಿಟ್ಟು ಹೋಗಿ ಏನಾದರೂ ಮಾಡಿಕೊಳ್ಳೋಣ ಅನ್ನುವಷ್ಟರ ಮಟ್ಟಿಗೆ ಕ್ರೋಧ. ಆ ಸಣ್ಣ ಜಗಳ, ಸಿಲ್ಲಿ ರೀಸನ್, ಓಕೆನಾ? ಸಣ್ಣ ಜಗಳ ಅಷ್ಟು ಕ್ರೋಧವನ್ನು ಎಬ್ಬಿಸಿ ನಾಶನಕ್ಕೆ ಕೊಂಡೊಯ್ಯುತ್ತದೆ. ಆದ ಕಾರಣ ಇವತ್ತು ದೇವರ ಮಕ್ಕಳು, ವಿಶೇಷವಾಗಿ ದೇವ ಸೇವಕರು, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವರು, ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಶಕ್ತಿಗಳು ನಿಷ್ಕ್ರಿಯವಾಗುವಂತೆ ಅವುಗಳನ್ನು ಕಟ್ಟಿ ಹಾಕಿ ಬಂಧಿಸಿ ಬಿಡುಗಡೆಯ ಪ್ರಾರ್ಥನೆಯನ್ನು ನಾವು ನಮಗೂ ನಮ್ಮ ಕುಟುಂಬಕ್ಕೂ ಪ್ರತಿದಿನ ಮಾಡಿಕೊಳ್ಳಲೇಬೇಕಾಗಿದೆ. ಪ್ರಭು ತಪ್ಪಿಸೆನ್ನನು ದುಷ್ಟರ ಕೈಯಿಂದ, ಕಾಪಾಡಿ ರಕ್ಷಿಸು ನನ್ನನ್ನು ಹಿಂಸಕರಿಂದ. ನಾನು ನೆಡುವುದನ್ನೇ ನಿರೀಕ್ಷಿಸುವುದರಿಂದ. ಒಂದು ಬಸವನಪುರ ಊರಿನಿಂದ, ಹೆಸರು ಬೇಡ ಅವರ ಹೆಸರು, ಆ ತಾಯಿ ಫೋನ್ ಮಾಡಿ ಗೊಳೋ ಅಂತ ಅಳುತ್ತೆ. ಅಮ್ಮ, ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ದೆವು, ಯಾರೋ ಒಂದು ಮಾತು ಹೀಗೆ ಹೇಳಿದರು ಅಂತ ಬಂದಿದ್ದೆ ತಡ. ಅಪ್ಪ ಮಕ್ಕಳನ್ನ ಹಿಡಿದು ಚೆನ್ನಾಗಿ ಹೊಡೆದ. ಆ ಏಟಿನ ನೋವು ತಡೆಯಲಾರದೆ ಮಗು ಮನೆ ಬಿಟ್ಟು ಓಡಿ ಹೋಗಿದೆ. ನಮ್ಮ ಮನೆಯೇ ರಣರಂಗ ಆಗಿದೆ, ಯುದ್ಧ ಭೂಮಿ ಥರ ಆಗಿದೆ. ಯಾಕೆ ಹೀಗೆ ಜಗಳಗಳು? ಯಾಕೆ ಹೀಗೆ ಕಲಹ? ಕಷ್ಟಪಟ್ಟು ದುಡಿದು ನೆಮ್ಮದಿಯಾಗಿ ಊಟ ಮಾಡಲು ನಮಗೆ ಸಾಧ್ಯವಾಗುತ್ತಿಲ್ಲವಲ್ಲ ಅಂತ
ಇದರ ಹಿಂದೆ ಯಾರಿದ್ದಾನೆ? ಸೈತಾನ ಇದ್ದಾನೆ. ನಮಗೆ ವಿರುದ್ಧವಾಗಿ ಮನುಷ್ಯರನ್ನ ಎಬ್ಬಿಸುತ್ತಾನೆ. ನಮಗೆ ವಿರುದ್ಧವಾಗಿ ಮನುಷ್ಯರ ಮಾತುಗಳು ಕಾರ್ಯ ಮಾಡುತ್ತವೆ. ಮಾತುಗಳು, ನಾಲಿಗೆಯ ಮಾತುಗಳು, ಅವುಗಳನ್ನು ಬಂಧಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ದಾನಿಯೇಲನ ಗ್ರಂಥದಲ್ಲಿ ನಾವು ಘಟನೆಯನ್ನು ನಾವು ನೋಡುತ್ತೇವೆ. ರಾಜ ಬಂದು ಕೇಳುತ್ತಾನೆ, ದಾನಿಯೇಲನೇ, ನೀನು ಹಗಲಿರುಳನ್ನದೇ ಆರಾಧಿಸುವ ನಿನ್ನ ದೇವರು ಸಿಂಹಗಳ ಬಾಯಿಯಿಂದ ನಿನ್ನನ್ನು ಕಾಪಾಡಲು ಶಕ್ತರಾದರೋ ಎಂದು ಕೇಳ್ತಾನೆ. ರಾಜ ಹೇಳ್ತಾನೆ, ಹೌದು ಸ್ವಾಮಿ, ನನ್ನ ದೇವರು ನಿರ್ದೋಷಿಯಾಗಿದ್ದ ಕಾರಣ ತನ್ನ ದೂತನನ್ನು ಕಳುಹಿಸಿ ಸಿಂಹಗಳು ನನ್ನನ್ನು ಸೀಳಿ ಹಾಕದಂತೆ, ನುಂಗಿ ಹಾಕದಂತೆ ಅವುಗಳ ಬಾಯನ್ನು ಕಟ್ಟಿ ಹಾಕಿದ್ದಾರೆ ಎಂದು ದಾನಿಯೇಲ ಹೇಳ್ತಾನೆ. ಕರೆಕ್ಟಾ? ಯಾರು ಬಂದು ಕಟ್ಟಿ ಹಾಕಿದ್ದು? ದೂತನು ಬಂದು ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದ ಎಂದು. ಆದರೆ ಅದೇ ವಚನ ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 33, ಇವರು ವಿಶ್ವಾಸದಿಂದಲೇ ರಾಜ್ಯಗಳನ್ನು ಗೆದ್ದರು, ನ್ಯಾಯ ನೀತಿಯಿಂದ ಆಳಿದರು, ದೇವರಿಂದ ವಾಗ್ದಾನಗಳನ್ನು ಪಡೆದರು, ಸಿಂಹಗಳ ಬಾಯಿಯನ್ನು ಬಂಧಿಸಿದರು. ಆಮೆನ್. ಸಿಂಹಗಳ ಬಾಯಿಯನ್ನು ವಿಶ್ವಾಸದಿಂದಲೇ ಬಂಧಿಸಿದರು. ಆ ನಾಲಿಗೆಯ ಮಾತುಗಳು ನಮ್ಮನ್ನ ತಿವಿದು ಜಗಳ, ಕಲಹ, ಕ್ರೋಧ ಎಬ್ಬಿಸಿ ಕುಟುಂಬವನ್ನು ನಾಶ ಮಾಡುವ ಸಮಯದಲ್ಲಿ ಅದೇ ನಾಲಿಗೆಯ ಮಾತುಗಳನ್ನು ವಿಶ್ವಾಸದ ಮೂಲಕ ನೀತಿವಂತರು ಬಂಧಿಸಬೇಕಾಗಿದೆ. ಮತ್ತಾಯ 18:18, ಇಹಲೋಕದಲ್ಲಿ ನೀವೇನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲಾಗುವುದು, ಇಹಲೋಕದಲ್ಲಿ ನೀವೇನನ್ನು ಬಂಧಿಸುತ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲಾಗುವುದು. ದೇವದೂತನು ಬಂದು ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದನು. ಅದಕ್ಕೆ ಕಾರಣ ಏನು? ವಿಶ್ವಾಸದಿಂದಲೇ ನೀತಿವಂತರು ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದರು. ಇವತ್ತು ಆ ಕುತಂತ್ರಗಳು, ಆ ಮಾತುಗಳು, ವಿಷ ಸರ್ಪದ ನಾಲಿಗೆಯ ಮಾತುಗಳು ಯೇಸು ನಾಮದಲ್ಲಿ ಬಂಧಿಸಲ್ಪಡಲಿ. ಆ ಬಂಧಿಸುವ, ಬಿಡುಗಡೆ ಮಾಡುವ ಹಕ್ಕು, ಅಧಿಕಾರ, ಅಭಿಷೇಕ ನಮಗೆ ದೇವರು ಕೊಟ್ಟಿದ್ದಾರೆ. ಒಡ್ಡಿದರು ಗರ್ವಿಗಳು ಗುಪ್ತವಾಗಿ ಉರುಲನ್ನು, ಪಾಶಗಳನ್ನು ನನಗಾಗಿ ಬಲೆ ಹಾಸಿದರು ದಾರಿಗೆ ಅಡ್ಡವಾಗಿ. ರಹಸ್ಯವಾಗಿ ಏನ್ ಮಾಡ್ತಾರೆ? ಉರುಳು, ನಾಶನಕ್ಕಾಗಿ ಅವರು ಒಡ್ಡಿಹರು. ಹೇಗೆ ಒಂದು ಆನೆ ಮರಿನ ಬೇಟೆಗಾರ ಹಿಡಿಬೇಕಂದ್ರೆ ಏನು ಮಾಡ್ತಾನೆ? ಆನೆ ಮೊದಲೇ ಬಲಶಾಲಿ, ಆದರೆ ಆ ಬೇಟೆಗಾರ ಕುತಂತ್ರಿ. ಪ್ಲ್ಯಾನ್ ಮಾಡ್ತಾನೆ. ಆನೆ ಬರುವ ಸ್ಥಳದಲ್ಲಿ ಒಂದು ದೊಡ್ಡ ಹಳ್ಳ ಮಾಡಿ ಅದರ ಮೇಲೆಲ್ಲ ಹಸಿರು ಗಿಡಗಳನ್ನು ಇಟ್ಟುಬಿಟ್ಟು ಒಂದು ಬಾಳೆಗೊನೆ ಇಡ್ತಾನೆ. ಆನೆ ದೂರದಿಂದ ಬಾಳೆಗೊನೆನ ನೋಡುತ್ತೆ ಹೊರತು ಅದರ ಒಂದು ಸೂಕ್ಷ್ಮತೆಯನ್ನು ಅರಿತುಕೊಳ್ಳಲಾರದೆ ಆ ಸಣ್ಣ ಆಸೆಗಾಗಿ ಹಳ್ಳದಲ್ಲಿ ಬಿದ್ದೋಗುತ್ತೆ, ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಸೊ ನಮಗೆ ರಹಸ್ಯವಾಗಿ ಗೊತ್ತಿಲ್ಲದೆ ಶತ್ರುಗಳು ಮಾಡ್ತಾ ಇರ್ತಾರೆ. ಅನೇಕರು ಬಂದು ಕಣ್ಣೀರು ಹಾಕೋದು. ಒಂದು ಸಹೋದರಿ ಹೇಳ್ತು, ನನ್ನ ಶರೀರ ತುಂಬ ಆರೋಗ್ಯಕರವಾಗಿತ್ತಕ್ಕ, ಆದರೆ ಇವತ್ತು ನನ್ನ ಶರೀರ ಇಷ್ಟು ಕುರೂಪವಾಗಿ ಮಾರ್ಪಡಲು ಕಾರಣ ಯಾರೋ ಒಬ್ಬರು ನನಗೆ ಕಬಾಬಲ್ಲಿ ಮಾಟಮಂತ್ರದ ವಸ್ತುವನ್ನು ಕೊಟ್ಟು ಅದನ್ನು ತಿಂದ ನಂತರ ನನ್ನ ಶರೀರ ವಿಚಿತ್ರವಾಯಿತು, ಆದರೆ ಪ್ರಾರ್ಥನೆಗೆ ಬಂದ ಮೇಲೆ ನನಗೆ ಬಿಡುಗಡೆ ಸಿಕ್ಕಿತು ಅನ್ನುವ ರೀತಿಯಲ್ಲಿ. ಸೊ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಯಾವ ಕಾರಣವೇ ಇಲ್ಲದೆ ಮಾಡ್ತಾರೆ ಅವರು. ಕಾರಣವಿಲ್ಲದೆ ನಮಗೆ ಶತ್ರುಗಳು ಎಬ್ಬಿಸಲ್ಪಡುತ್ತಾರೆ. ಆದರೆ ದೇವರ ಮಕ್ಕಳು, ಕ್ರೈಸ್ತ ವಿಶ್ವಾಸಿಗಳು ಪ್ರತಿದಿನ ನಮಗೆ ವಿರುದ್ಧವಾಗಿ ಉಪಯೋಗಿಸುವ ಆಯುಧಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ ಎಂದು ಪ್ರಾರ್ಥಿಸಿ, ಯೇಸು ರಕ್ತದ ಕೋಟೆಯ ಸಂರಕ್ಷಣೆಗೆ, ಪವಿತ್ರಾತ್ಮರ ಅಭಿಷೇಕಕ್ಕೆ ನಮ್ಮನ್ನು, ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡಬೇಕಾಗಿದೆ. ಎಚ್ಚೆತ್ತುಕೊಳ್ಳಿ, ನಿರ್ಲಕ್ಷ್ಯ ಮಾಡಬೇಡಿ. ಪ್ರೇಷಿತರ ಕಾರ್ಯಕಲಾಪಗಳು 23ನೇ ಅಧ್ಯಾಯ. ಮಾರನೆಯ ದಿನ ಬೆಳಿಗ್ಗೆ ಕೆಲವು ಯಹೂದ್ಯರು ಒಟ್ಟುಗೂಡಿ ಒಳಸಂಚು ಹೂಡಿದರು. ಇದು ಪೌಲ ಸೆರೆಮನಿಯಲ್ಲಿದ್ದಾನೆ, ಪೌಲ ನೆಮ್ಮದಿಯಾಗಿದ್ದಾನೆ, ಪೌಲನಿಗೆ ಇದರ ಅರಿವೇ ಇಲ್ಲ. ಬಟ್ ಅವನನ್ನು ಕೊಲ್ಲುವುದಕ್ಕಾಗಿ ಒಳಸಂಚು ಹೂಡಲಾಯಿತು. ಪೌಲನನ್ನು ಕೊಲ್ಲುವ ತನಕ ತಾವು ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿದರು. ಈ ಒಳಸಂಚು ಮಾಡಿದವರು 40ಕ್ಕೂ ಹೆಚ್ಚು ಮಂದಿ. ಇವರು ಆದರೆ ಈ ಒಳಸಂಚು ಈ ರೀತಿ ಮಾಡಿದ್ದಾರೆಂಬುದು ಮೊದಲೇ ಪೌಲನಿಗೆ ಗೊತ್ತಾದ ಕಾರಣ ಆ ಒಂದು ಶತಾಧಿಪತಿ, ಸೆರೆಮನಿಯ ಅಧಿಪತಿ ಪೌಲನನ್ನು ಆ ಶತ್ರುಗಳ ವಶಕ್ಕೆ ಸಿಕ್ಕಿ ಹಾಕಿಕೊಳ್ಳದಂತೆ ರಹಸ್ಯವಾಗಿ ಬೇರೆ ಸ್ಥಳಕ್ಕೆ ರವಾನಿಸಲಾಗುತ್ತದೆ. ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ದೇವರು ಮಾಡುತ್ತಾರೆ. ಆದ ಕಾರಣ ಇವತ್ತು ನಮ್ಮ ಮಕ್ಕಳ ಜೀವನ, ಸ್ನೇಹಿತರ ಕೆಟ್ಟ ಸಹವಾಸಕ್ಕೆ ಅವರು ಬಲಿಯಾಗಬಾರದು. ಪ್ರೀತಿ ಪ್ರೇಮ ಎಂಬ ವ್ಯಾಮೋಹದಲ್ಲಿ ಸಿಲುಕಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಹೊರಗಡೆ ಶತ್ರು
ಗರ್ಜಿಸುವ ಸಿಂಹದಂತೆ ಹೊಂಚು ಹಾಕಿ ಕಾಯ್ತಾ ನಿಂತಿದ್ದಾನೆ. ಮನುಷ್ಯರ ಮೂಲಕ ಪ್ರೇರೇಪಣೆ ಮಾಡ್ತಾನೆ. ಆ ಮಕ್ಕಳಿಗೆ ಒಳ್ಳೆಯ ಸ್ನೇಹಿತರು, ಕೆಟ್ಟ ಸ್ನೇಹಿತರೆಂಬ ಡಿಸರ್ನ್ಮೆಂಟ್ ಇಲ್ಲದೆ ಹೋದ ಕಾರಣ ಸ್ನೇಹಿತರ ಮಾತುಗಳಿಗೆ ಮರಳಾಗಿ ಬಿಡ್ತಾರೆ. ಹೇಗೆ ಹವ್ವಳು ಸರ್ಪದ ಸಿಹಿಯಾದ ಮಾತುಗಳಿಗೆ ಮರಳಾದಳು, ಆದರೆ ಆ ಸಿಹಿಯಾದ ಮಾತಿನ ಹಿಂದೆ ವಿಷವಿತ್ತು, ನಾಶನವಿತ್ತು. ಆದ ಕಾರಣ ಪ್ರತಿದಿನ ನಾವು ಪ್ರಾರ್ಥನೆ ಮಾಡಲೇಬೇಕು. ನೆರವೇರಿಸಬೇಡ ದುರುಳರ ಕೋರಿಕೆಯನ್ನು, ಕೈಗೂಡಿಸಬೇಡ ಪ್ರಭು ಅವರ ಕುಯುಕ್ತಿಯನ್ನು. ನನ್ನನ್ನು ಸುತ್ತುವರೆದಿರುವವರು ತಲೆ ಎತ್ತದಿರಲಿ, ಅವರಾಡುವ ಕೇಡು ಅವರ ತಲೆಯ ಮೇಲೆ ಎರಗಲಿ, ಅವರ ಮಾತುಗಳು ಅವರಿಗೆ ಹಿಂದಿರುಗಿಸಲ್ಪಡಲಿ. ಸುರಿಯಲಿ ಆ ಜನರ ಮೇಲೆ ಉರಿಯುವ ಬೆಂಕಿ ಕೆಂಡ, ಅವರೇಳದಂತೆ ಸೇರಲಿ ಪಾತಾಳದ ಅಗ್ನಿಕುಂಡ. ಪ್ರಭು, ನೀ ದೀನ ದಲಿತರ ವಕೀಲನೆಂದು ನಾನು ಬಲ್ಲೆ. ಪ್ರಭು, ನೀನು ದೀನ ದಲಿತರ ವಕೀಲ. ನನ್ನ ಪರವಾಗಿ ವಾದಿಸಿ ನನ್ನನ್ನು ಬಿಡುಗಡೆ ಮಾಡುವ ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಬಡವರಿಗೆ ನ್ಯಾಯ ದೊರಕಿಸುವವನು ನೀನೇ ಅಲ್ಲವೇ? ಭಜಿಸುವರು ನೀತಿವಂತರು ನಿನ್ನ ಸಿರಿನಾಮವನು, ಬಾಳುವರು ಸುಮನಸ್ಕರು ಬಿಡದೆ ನಿನ್ನ ಸನ್ನಿಧಿಯನು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೀತಿವಂತರು ವಿಶ್ವಾಸದಿಂದಲೇ ಜಯಶಾಲಿ ಆಗುತ್ತಾನೆ. ನಮ್ಮ ಸ್ವಂತ ಸತ್ಕಾರ್ಯದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ದೇವರ ಆತ್ಮರ ಬಲದಿಂದಲೇ. ಅಂದು ಪೌಲನನ್ನು ಕೊಲ್ಲುವುದಕ್ಕಾಗಿ ಶತ್ರುಗಳು 40ಕ್ಕೂ ಹೆಚ್ಚು ಮಂದಿ ಒಟ್ಟಾಗಿ ಸೇರಿ ಒಳಸಂಚು ಮಾಡಿದರು, ಕುತಂತ್ರ ಮಾಡಿದರು. ಆದರೆ ದೇವರು ನೀತಿವಂತನಾದ ಪೌಲನನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದರು. ಅದೇ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ, ಅವರ ಕುಟುಂಬಗಳು, ಅವರ ಮಕ್ಕಳು, ಅವರ ಯುವಜನತೆ, ವಿದ್ಯಾರ್ಥಿಗಳನ್ನು, ಗರ್ಭಸ್ಥ ಶಿಶುಗಳನ್ನು ತಪ್ಪಿಸು. ಕೆಡುಕರ ಅಪಾಯದಿಂದ, ಬೇಟೆಗಾರನ ಬಲೆಗೆ ಸಿಕ್ಕಿಕೊಳ್ಳದಂತೆ ಅವರು ತಪ್ಪಿಸಿಕೊಂಡು ಸಂರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ನಿನ್ನ ದೂತರನ್ನು ದಂಡಿಳಿಸಿ ಕಾಯ್ದು ಕಾಪಾಡಿರಿ. ದಾನಿಯೇಲನ ವಿರುದ್ಧ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದ ದೇವದೂತನು ವಿಶ್ವಾಸದಿಂದಲೇ ಸಿಂಹಗಳನ್ನು ಬಾಯಿಯನ್ನು ಬಂಧಿಸಿದ ರೀತಿಯಲ್ಲಿ ಇವತ್ತು ನಮ್ಮ ವಿಶ್ವಾಸ ಪ್ರಭು ಯೇಸುವಿನಲ್ಲಿದೆ. ನಮ್ಮ ವಿಶ್ವಾಸ ಯೇಸುವಿನ ನೀತಿಯಲ್ಲಿ ಅಡಗಿದೆ. ನನ್ನ ಯೇಸು ನನ್ನ ನೀತಿಯಾಗಿದ್ದಾರೆ. ನೀತಿವಂತನು ವಿಶ್ವಾಸದ ಮೂಲಕ ಜಯಶಾಲಿ ಆಗುತ್ತಾನೆ. ನಮಗೆ ವಿರುದ್ಧವಾಗಿ ರಹಸ್ಯವಾದ ಆಲೋಚನೆಗಳು, ಶತ್ರುಗಳ ಕುತಂತ್ರಗಳು, ಶತ್ರುಗಳ ಕತ್ತಿಗಿಂತ ಹರಿತವಾದ ಸರ್ಪದ ವಿಷವುಳ್ಳ ನಾಲಿಗೆಯ ಮಾತುಗಳು, ಸಿಂಹಗಳ ಬಾಯಿ ಕಟ್ಟಿ ಹಾಕಲ್ಪಟ್ಟ ರೀತಿಯಲ್ಲಿ ಯೇಸುವಿನ ನಾಮದಲ್ಲಿ ಅವೆಲ್ಲವೂ ಕಟ್ಟಿ ಹಾಕಲ್ಪಡಲಿ, ನಿಷ್ಕ್ರಿಯವಾಗಲಿ. ದೇವರಾತ್ಮ ಆ ದುರಾತ್ಮಗಳನ್ನು ಬಂಧಿಸಿ ನರಕದ ಪಾತಾಳಕ್ಕೆ ಕಟ್ಟಿ ಹಾಕಲಿ. ಹೇಗೆ ಸಾರಳಿಂದ ಬಿಡುಗಡೆಯಾದ ದುರಾತ್ಮನನ್ನು ರಫಾಯಲ್ ದೇವದೂತರು ಬೆನ್ನಟ್ಟಿಸಿಕೊಂಡು ಹೋಗಿ ಅವುಗಳನ್ನು ಬಂಧಿಸಿ ಕಾರಿರುಳ ಕೂಪದಲ್ಲಿ ಕಟ್ಟಿ ಹಾಕಿದರು, ನಮಗೆ ವಿರುದ್ಧವಾಗಿ ನಿಂತಿರುವ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ನಮ್ಮ ಕಾವಲು ದೂತರು, ನಮ್ಮ ಸಂರಕ್ಷಕ ದೂತರು, ನಮ್ಮ ಜೀವಾಳವಾಗಿರೋ ಪರಿಶುದ್ಧಾತ್ಮರು ನಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನೀತಿವಂತನು ವಿಶ್ವಾಸದಿಂದಲೇ ಜಯಶಾಲಿ ಆಗುತ್ತಾನೆ, ಹಾನಿಯೊಂದು ಅವನಿಗೆ ಸಂಭವಿಸದು. ಕೆಡುಕರ ಕೈಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮಾರಕವಾದ ವ್ಯಾಧಿಗಳಿಂದಲೂ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವ ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಧೈರ್ಯದಿಂದಿರಿ. ಥ್ಯಾಂಕ್ ಯು.